ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ. ನ್ಯಾಯಾಲಯ ಪ್ರಕರಣ ಹಾಗೂ ಸ್ವತ್ತು ಸಮಸ್ಯೆಗಳಿಗಾಗಿ ಪರಿಹಾರಗಳ ಸಂಪೂರ್ಣ ಕ್ರಮ. ನ್ಯಾಯಾಲಯ ಪ್ರಕರಣದಲ್ಲಿ ಜಯ ಹಾಗೂ ಸ್ವತ್ತು ಜಮೀನು ಸಮಸ್ಯೆಗಳ ನಿವಾರಣೆಗೆ ಕೆಲವು ಧಾರ್ಮಿಕ ಪರಿಹಾರಗಳನ್ನು ಕ್ರಮಬದ್ಧವಾಗಿ ಅನುಸರಿಸಬಹುದು. ಮೊದಲಿಗೆ ಶನಿವಾರದಂದು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ತಿಲದ ಎಣ್ಣೆ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಕಪ್ಪು ಎಳ್ಳು ದಾನ ಮಾಡುವುದರಿಂದ ಉತ್ತಮ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಜೊತೆಗೆ ಮಂಗಳವಾರ ಮತ್ತು ಶನಿವಾರ ಹನುಮಂತ ಸ್ವಾಮಿಯ ಆರಾಧನೆ ಮಾಡಬೇಕು. ಹನುಮಾನ್ ಚಾಲಿಸಾ ಪಠನ ಮಾಡಿ ವೀಳ್ಯದೆಲೆ ಮತ್ತು ಲಡ್ಡೂ ನೈವೇದ್ಯ ಸಲ್ಲಿಸುವುದು ಶತ್ರುಗಳಿಂದ ರಕ್ಷಣೆ ಕೊಡುತ್ತದೆ ಎಂಬ ನಂಬಿಕೆಯಿದೆ. ಕೇಸು ವಿಳಂಬವಾಗುತ್ತಿದ್ದರೆ ಅಥವಾ ನಾಗದೋಷದ ಅನುಮಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡುವುದು ಉತ್ತಮ. ಸುಬ್ರಹ್ಮಣ್ಯ ಭುಜಂಗಂ ಪಠನ ಮಾಡಬಹುದು ಹಾಗೂ ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಬಹುದು. ಸ್ವತ್ತು ಮತ್ತು ಜಮೀನು ಸಮಸ್ಯೆಗಳಿಗಾಗಿ ಶುಕ್ರವಾರ ಲಕ್ಷ್ಮೀದೇವಿಯ ಪೂಜೆ ಮಾಡಬೇಕು. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಮಂತ್ರ ಜಪಿಸಿ ಮನೆಯಲ್ಲಿ ಸ್ವಚ್ಛತೆ ಮತ್ತು ದೀಪಾರಾಧನೆ ಕಡ್ಡಾಯವಾಗಿ ಇರಬೇಕು. ವಾಸ್ತುದೋಷ ಇದ್ದರೆ ವಾಸ್ತುಶಾಂತಿ ಪೂಜೆ ಅಥವಾ ಹೋಮ ಮಾಡಿಸಿ ಮನೆ ಅಥವಾ ಜಮೀನಿನಲ್ಲಿ ಗಂಗಾಜಲ ಅಥವಾ ಶುದ್ಧೀಕರಣ ಕ್ರಮಗಳನ್ನು ಅನುಸರಿಸಬಹುದು. ಯಾವುದೇ ಹೊಸ ಕೆಲಸ ಅಥವಾ ನ್ಯಾಯಾಲಯ ಪ್ರಕರಣ ಪ್ರಾರಂಭಿಸುವ ಮೊದಲು ಗಣಪತಿ ಪೂಜೆ ಮಾಡುವುದು ಅತ್ಯಂತ ಮುಖ್ಯ. ಓಂ ಗಣಗಣಪತಯೇ ನಮಃ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸುವುದರಿಂದ ವಿಘ್ನಗಳು ದೂರವಾಗುತ್ತವೆ. ಇದರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಧ್ಯಾನ ಮತ್ತು ಪ್ರಾರ್ಥನೆ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಸದಾ ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿ ನಡೆಯುವುದು ಅತ್ಯಂತ ಮುಖ್ಯ. ಬಡವರಿಗೆ ಅನ್ನದಾನ ಅಥವಾ ಸಹಾಯ ಮಾಡುವುದರಿಂದ ಪುಣ್ಯ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಈ ಕ್ರಮಗಳನ್ನು ಭಕ್ತಿಯಿಂದ ಅನುಸರಿಸಿದರೆ ಮಾನಸಿಕ ಶಾಂತಿ ಹಾಗೂ ಒಳ್ಳೆಯ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡುತ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರೂಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ. ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 7090402666.